ಸರ್ಸ್ಕೋಬಹುದು ನೀವು ಒಬ್ರು ಇದ್ರೇನು ಇದು ಹ್ಯಾಂಡಲ್ ಮಾಡಬಹುದು. ಮಷಿನ್ 50,000 ಚಾಂಪಿಯನ್ ಅಂತ ಹೇಳಿ. ಇದು ಕಟರು ರೊಟ್ಟಿಗೆ, ಇವು ಹಪ್ಪಳಕ್ಕೆ ತೆಗೆಯೋದು, ಆ ಕಟರ್ನ ಹಾಕೋದು. ಕ್ಲಾಸಿಕ್ ಅಂತ ಹೇಳಿ ಇದು ರಿವರ್ಸ್ ಬೆಲ್ಟ್. ಸುಪ್ರೀಂ ಅಂತ ಹೇಳಿ 1 ಗಂಟೆಗೆ ನೀವು 1000ವರೆಗೂ ರೊಟ್ಟಿನ ತಗೋಬಹುದು. ಟ್ರೇನ್ ಅಟ್ಯಾಚ್ ಮಾಡಿರ್ತೀವಿ. ಅದೇ ಮಷೀನಿಗೆ ನಾವು ಹಪ್ಪಳದ ಕಟರ್ ಹಾಕಿ ತೋರಿಸ್ತಿದೀವಿ. ಒಂದೇ ಮಷೀನ್ ಬೇರೆ ಬೇರೆ ಉತ್ಪನ್ನ ಎರಡನ್ನೂ ಒಮ್ಮೆಲೆ ತಿರುಗಿಸಿದ್ರೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದಾಗ ಮಷೀನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಹಿಟ್ ಕಲ್ಸೋಂತ ಮಷೀನ್ ಇದು. ಅಂದ್ರೆ ಹಿಟ್ಟಿನ ಗಿರಣಿ, ಒಲಿ ಪ್ಲಸ್ ಹಂಚು. ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೀವು 4 ಕಡೆ ಚೆಕ್ ಮಾಡಿ ಬಂದು ತಗೊಳ್ಬಹುದು. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ ಸರ್, ನಾ ಆರಾಮಿದ್ದೀನಿ. ನೀವು ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ಬನ್ನಿ ಒಳಗಡೆ ಹೋಗ್ತೀನಿ, ನಿಮ್ಗೆ ನಮ್ಮ ಫೆಸಿಲಿಟಿ ತೋರಿಸ್ತೀನಿ. ಫಸ್ಟ್ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಇಂದಿರಾ ಅಂತ. ಹುಬ್ಳಿಗೆ ಫಸ್ಟ್ ಆಫ್ ಆಲ್ ನಿಮಗೆ ವೆಲ್ಕಮ್. ನಾನು ಇವತ್ತು ವಿಕ್ಯಾಪ್ ಇಂಡಸ್ಟ್ರೀಸ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮದು ಒಂದು 15 ವರ್ಷಗಳ ಸತತವಾಗಿ ನಡೀತಿರತಕ್ಕಂಥ ಕಂಪನಿ ನಮ್ಮದು. ಆಟೋಮೊಬೈಲ್ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಮೊದಲು ನಾವು ಇತ್ತೀಚೆಗಷ್ಟೇ ಮಾರುಕಟ್ಟೆಗೆ ನಮ್ಮದೇ ಆದಂಥ ವಿವಿಧ ಶ್ರೇಣಿಯ ರೊಟ್ಟಿ ಮಷಿನ್ನ ತಯಾರು ಮಾಡ್ತಿದ್ದೀವಿ. ಇವತ್ತು ಆ ರೊಟ್ಟಿ ಮಷಿನ್ಗಳನ್ನೇ ನಿಮಗೆ ಪರಿಚಯ ಮಾಡ್ಕೊಡೋಕೆ ಇಷ್ಟಪಡ್ತೀನಿ. ಸರ್, ರೊಟ್ಟಿ ಅನ್ನೋದು ನಮ್ಮ ಉತ್ತರ ಕರ್ನಾಟಕದವ್ರದ್ದೊಂದು ಸ್ಟೇಪಲ್ ಫುಡ್. ನಾವು ವಾರಕ್ಕೆ 7 ದಿವಸ ದಿನಕ್ಕೆ 3 ಹೊತ್ತು ರೊಟ್ಟಿ ತಿನ್ನಂಥ ಮಂದಿ. ಆದರೆ ಈಗ ರೊಟ್ಟಿ ಏನದ ಉತ್ತರ ಕರ್ನಾಟಕದ ಗಡಿಯನ್ನು ದಾಟಿ ಇಡೀ ಕರ್ನಾಟಕದಾಗ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟ್. ಇವಾಗ ಭಾಳಷ್ಟು BP, ಶುಗರ್ ಮುಂತಾದ ರೋಗಗಳೆಲ್ಲ ಬಂದಿರೋದ್ರಿಂದ ಜೋಳದಕ್ಕೆ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಅದ ಅಂತ ಹೇಳ್ತೀವಿ ನಾವು. ಸೊ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದ. ಸೊ ಅದಕ್ಕೆ ಎಲ್ಲರೂ ರೊಟ್ಟಿನ ಪ್ರಿಫರ್ ಮಾಡ್ತಾರೆ. ಇನ್ನೊಂದೇನೆಂದರೆ, ಒಂದ್ಸತಿ ನೀವೇನಾರು ಕಡಕ್ ರೊಟ್ಟಿ ಮಾಡಿ ಇಟ್ಬಿಟ್ರೆ ತಿಂಗಳನ್ಗಟ್ಲೆ ಇಟ್ಕೊಂಡು ತಿನ್ನಿರಿ. ಈಸಿಲಿ ನೀವು ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ಬೋದು. ಈ ಥರ ಎಲ್ಲ ಅದು ಕ್ಯಾರಿಂಗ್ ಮಾಡೋಕ್ಕೂ ಈಸಿ. ಆಮೇಲೆ ಮಾಡೋ ಹೆಲ್ತ್ ಬೆನಿಫಿಟ್ಟು ಭಾಳ ಅದ. ಅದಕ್ಕೆ ರೊಟ್ಟಿ ಭಾಳ ಪಾಪ್ಯುಲರ್ ಆಗ್ಯದ. ಆದರೆ ಅದು ಮಾಡ್ಲಿಕ್ಕೂ ಭಾಳ ಕಷ್ಟ. ಹಿಟ್ಟು ಕಲ್ಸ್ಲಿಕ್ಕೆ ಒಂದು ನ್ಯಾಕ್ ಅದ, ಬಡಿಲಿಕ್ಕೆ ಒಂದು ನ್ಯಾಕ್ ಅದ. ನಾವು ನಮ್ಮ ಮನೆಗೆ ಅಷ್ಟೇ ಸೀಮಿತ ಅಲ್ಲದೆ ಇವೆಲ್ಲ ನೂರಾರು ರೊಟ್ಟಿಗಳನ್ನು ತೆಗೆಯೋಂಥ ಮಷಿನ್. ಇದರಿಂದ ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ಕೋಬೋದು. ನೀವು ಬೇರೆಯವರಿಗೆ ಮಾರಾಟ ಮಾಡ್ಬೋದು. ಈಗ ನಮ್ಮ ಉತ್ತರ ಕರ್ನಾಟಕದಾಗ ರೈತರು ಮಳೆ ಬಂದಿಲ್ಲ ಅಂದರೆ ಬೆಂಗಳೂರು ಮೈಸೂರಿಗೆ ಗುಳೆ ಹೋಗ್ಬಿಡ್ತಾರೆ ಕೂಲಿ ಮಾಡೋಕ್ಕೆ. ಆದರೆ ಇಂಥದ್ದೊಂದು ಮಷಿನ್ ಹಾಕ್ಕೊಂಡ್ರೆ ನಾವು ನಮ್ಮವರಿಗೆ ಕೆಲಸ ಕೊಡ್ಬೋದು ಮತ್ತು ನಮ್ಮೂರಾಗೆ ಇದ್ಕೊಂಡು ದುಡಿಮೆ ಮಾಡ್ಬೋದು. ಹೌದು ಸರ್, ಆದಾಯ ಮೂಲ ಮತ್ತೊಂದು ಸ್ವಾವಲಂಬನೆಗೆ ದಾರಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೌದು ಸರ್, ಈಚ್ ಆ್ಯಂಡ್ ಎವ್ರಿ ಕಾಂಪೋನೆಂಟ್ಸ್ನ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನೀವೆಲ್ಲ ನೋಡ್ಬೋದು ನಮ್ಮದು ಮಷಿನ್ ಶಾಪ್ನ. ಎಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕ್ವಾಲಿಟಿ ಅಶ್ಯೂರ್ಡ್ ಅಂತಲೇ ಹೇಳ್ಬೋದು. ಮತ್ತು ಬೇರೆ ಬೇರೆ ಕಡೆಯಿಂದ ನಾವು ಒಂದೊಂದು ಕಾಂಪೋನೆಂಟ್ ಪ್ರೊಕ್ಯೂರ್ ಮಾಡ್ತಾ ಹೋದರೆ ಟೈಮ್ನೂ ಜಾಸ್ತಿ ತಗೊಳ್ತದೆ. ಸರ್ವಿಸ್ ಇಶ್ಯೂ ಬಂದ್ರೂ ನಾವು ಯಾವ ಕಾಂಪೋನೆಂಟ್ ಯಾವ ಪಾರ್ಟಿಗೆ ಪ್ರಾಬ್ಲಮ್ ಅದ ಕಂಡುಹಿಡಿಬೇಕು, ಅವ್ರ ಹತ್ರ ಹೋಗಿ ಮತ್ತೆ ಪ್ರೊಕ್ಯೂರ್ ಮಾಡಬೇಕು. ಅದೆಲ್ಲ ಟೈಮ್ ಕನ್ಸ್ಯೂಮಿಂಗ್. ಆದರೆ ಈ ಫೆಸಿಲಿಟಿ ನೋಡಿದರೆ ಎಲ್ಲ ನಮ್ಮ ಹತ್ರ ಇರೋದ್ರಿಂದ ನಾವು ನಿಮ್ಗೆ ಈಸಿಲಿ ಸರ್ವಿಸ್ ಕೊಡೋಕ್ಕೂ ಅನುಕೂಲ ಆಗುತ್ತೆ. ಇದೆಲ್ಲ ಈಗಿರುವಂಥ ವೇರಿಯಂಟ. ಸರ್, ಇದು ನೋಡಿರಿ ಸರ್, ನ್ಯಾನೋ ಅಂತ ಹೇಳಿ. ನೋಡಿ, ಈಸಿಲಿ ಸರ್ಸ್ಕೋಬಹುದು ನೀವು. ವೀಲ್ ಅಟ್ಯಾಚ್ಡ್ ಇರುತ್ತೆ. ಹೌದು, ಎಲ್ಲಂದ್ರೆ ಅಲ್ಲಿ ಮೂವ್ ಮಾಡ್ಕೋಬಹುದು ನೀವು. ಏನು ವೇಟ್ ಇಲ್ಲ, ಆರಾಮಾಗಿ ಮೂವ್ ಮಾಡ್ಕೋಬಹುದು. ಇದು ತುಂಬಾ ಕಾಂಪ್ಯಾಕ್ಟ್ ಇರುತ್ತೆ. ಇದು ಕ್ವಾರ್ಟರ್ HP ಕ್ರಾಂಪ್ಟನ್ ಕ್ರೂಸ್ ಮಷಿನ್ ಇದೆ. ಎಲ್ಲನೂ ಫುಡ್ ಗ್ರೇಡ್ ಮಟೀರಿಯಲ್ನ ನಾವು ಯೂಸ್ ಮಾಡಿದ್ದೀವಿ ಸರ್. ಇದು ನೋಡಿ ತುಂಬ ಚಿಕ್ಕದಾಗಿರೋದ್ರಿಂದ ನಮ್ಮದು ಸಣ್ಣ ಮನೆ ಇದೆ, ಸಣ್ಣ ಅಂಗಡಿ ಇದೆ, ಇಟ್ಕೊಳ್ಳೋಕೆ ದೊಡ್ಡ ಮಷೀನಿಗೆ ಜಾಗ ಆಗಲ್ಲ ಅಂದರೆ ಈ ಥರದೊಂದು ಸಣ್ಣ ಮಷಿನ್ ತಗೋಬೋದು. ಸಣ್ಣ ಮಷೀನ್ ಆದ್ರೂ 250ವರೆಗೂ ಇದು ನಿಮಗೆ ರೊಟ್ಟಿಯನ್ನು ಕೊಡ್ತದ ಪರ್ ಅವರ್. ಹೌದು ಸರ್, 1 ಗಂಟೆಗೆ 250 ರೊಟ್ಟಿಯನ್ನು ಕೊಡ್ತದೆ ನಿಮ್ಗೆ ಇದು. ಸರ್, ಇದು 50,000ದಿಂದ ಸ್ಟಾರ್ಟ್ ಆಗಿ, ಈ ಸಣ್ಣ ಮಷೀನ್ 50,000 ಅಲ್ಲಿಂದ ಸ್ಟಾರ್ಟ್ ಆಗಿ ವೇರಿಯಂಟ್ ಹೋಗ್ತಾ 1,20,000ವರೆಗೂ ನಿಮ್ಗೆ ಮಷೀನ್ ಇರುತ್ತೆ. ಕೇವಲ 50,000ಕ್ಕೆ ಸಿಗುತ್ತೆ. ಹೌದು, ಕೇವಲ 50,000 ರೂಪಾಯಿಗೆ ನಿಮ್ಗೊಂದು ಉದ್ಯೋಗ ಸೃಷ್ಟಿ ಮಾಡ್ಕೋಬಹುದು. ಸರ್, ಇದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 1,20,000 ಒಮ್ಮೆಲೆ ಹಾಕ್ಬಿಟ್ರೆ ನನಗದು ಮಾರ್ಕೆಟಲ್ಲಿ ನಾನು ಯಾವ ರೀತಿ ಸೇಲ್ ಮಾಡಬೇಕು ನನಗೆ ಗೊತ್ತಿಲ್ಲ, ಅಥವಾ ಅಷ್ಟೊಂದು ಹಾಕಕ್ಕೆ ನನಗೆ ದುಡ್ಡಿಲ್ಲ ಅಂತನ್ನೋರು 50,000 ರೂಪಾಯಿ ಕೊಟ್ಟು ಇದನ್ನ ಇವಾಗ ನಾವು ತಗೋಬಹುದು ಸರ್. 1 ತಾಸಿಗೆ 1000 ತೆಗೆದ್ಬಿಟ್ಟೆ ರೊಟ್ಟಿ, ಅದನ್ನ ಮಾರ್ಲಿಲ್ಲ ಅಂತಂದ್ರೆ ಏನು ಉಪಯೋಗ? ಅದಕ್ಕೆ ನಾವು ಇನ್ನ ಫಸ್ಟ್ ಅನಲೈಸ್ ಮಾಡ್ಬೇಕಲ್ಲ ಮಾರ್ಕೆಟ್. ಅದ್ರವಾಗ ಇದನ್ನ ತಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ವೇರಿಯಂಟ್ ಸರ್, ಇದು ಚಾಂಪಿಯನ್ ಅಂತ ಹೇಳಿ. ಈ ಟ್ರೇ ಏನದಲ್ಲ ಇಲ್ಲಿ ಬರುತ್ತೆ ನಿಮ್ಗೆ. ಫಿಕ್ಸ್ ಮಾಡ್ಕೋಬಹುದು. ಇದು ಅಂದ್ರೆ ವೇಸ್ಟೇಜ್ ಎಲ್ಲ ಬೀಳ್ಲಿಕ್ಕೆ. ಹೌದು, ಇದು 1 ಗಂಟೆಗೆ 400 ತನಕ ಇದರಲ್ಲಿ ರೊಟ್ಟಿ ಮಾಡಬಹುದು. ಹೌದು ಸರ್, 400 ರೊಟ್ಟಿ. ನೀವು ಬೇಯಿಸ್ಲಿಕ್ಕೆ ಮಾರ್ಲಿಕ್ಕೆ ಗಟ್ಟಿ ಇರ್ಬೇಕಷ್ಟೇ. ರೊಟ್ಟಿ ಮಷಿನ್ ತೆಗೆದು ಕೊಡ್ತಾ ಇರ್ತದೆ. ಇದು ಕಟರ್ ನಾವು ಚೇಂಜ್ ಮಾಡಿ ಇದರಲ್ಲಿ ಪಾಪಡ್ ಕೂಡ ಮಾಡ್ಕೋಬಹುದು. ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಅವನ್ನೆಲ್ಲ ಮಾಡ್ಕೋಬಹುದು. ಇದು ಕಟರು ರೊಟ್ಟಿಗೆ. ಇಲ್ಲಿದೆಲ್ಲ ಇದು ಸಣ್ಣ ಸಣ್ಣ ಕಟರ್, ಇವು ಹಪ್ಪಳಕ್ಕೆ. ಸೊ ಈ ಕಟರ್ನ ನಾವು ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಹೌದು ಸರ್. ಆಮೇಲೆ ಫಿಕ್ಸ್ ಮಾಡ್ಕೊಳ್ಳೋದು ಸಹಿತ ಈಸಿ, ನಾವೇ ಮಾಡ್ಕೋಬಹುದು. ಹೆಣ್ಮಕ್ಳು ಮಾಡ್ಕೋಬಹುದು. ನೀವು ಯಾರ ಮೇಲೆ ಅವಲಂಬಿತ ಆಗ್ಬೇಕಂತಿಲ್ಲ. ಇದಕ್ಕೆ ನೋಡ್ರಿ, ಏನು ನಟ್ಟು ಬೋಲ್ಟ್ ಇರಲ್ಲ. ಇದು ತನ್ನ ಸೆಲ್ಫ್ ವೇಟ್ ಮೇಲೆ ತಿರುಗ್ತದ. ಸೊ ನೀವು ಇದನ್ನ ತೆಗೆಯೋದು, ಆ ಕಟರ್ನ ಹಾಕೋದು. ಸರ್, ಇದು ಕ್ಲಾಸಿಕ್ ಅಂತ ಹೇಳಿ. ಇದು ಅದರಿಂದ ಇದಕ್ಕೆ ಏನು ಅಪ್ಗ್ರೇಡ್ ಆಗಿದೆ ಅಂತಂದ್ರೆ, ಇದು ರಿವರ್ಸ್ ಬೆಲ್ಟ್.
ವೇಸ್ಟೇಜ್ ನೀವೇನು ತೆಗೆಯೋ ಅವಶ್ಯಕತೆ ಇಲ್ಲ, ತಾನೇ ವೇಸ್ಟೇಜ್ ವಾಪಸ್ ಹೋಗಿ ಅಲ್ಲಿ ಕಲೆಕ್ಟ್ ಆಗುತ್ತೆ. ನೀವು ಬರೀ ರೆಡಿಯಾಗಿದ್ದ ರೊಟ್ಟಿನ ತೆಗೆದು ಬೇಯಿಸಿದ್ರೆ ಆಯಿತು. ಇದರಲ್ಲಿ ನಿಮಗೆ 800ವರೆಗೂ ರೊಟ್ಟಿ ಬರುತ್ತೆ ಸರ್, 800ವರೆಗೂ ಬರುತ್ತೆ. ಸೊ ಈಗ ನೆಕ್ಸ್ಟ್ ಮಾಡೆಲ್ ನೋಡ್ರಿ ಸರ್, ಸುಪ್ರೀಮ್ ಅಂತ ಹೇಳಿ. ಹೆಸರಿಗೆ ತಕ್ಕಂತೆ ಇದ್ರ ಕೆಲಸನೂ ಸುಪ್ರೀಮ್. ಇದು 1 ಗಂಟೆಗೆ ನೀವು 1000ವರೆಗೂ ರೊಟ್ಟಿನ ತೊಗೋಬೋದು. ಇದರಲ್ಲಿ ಏನಂದರೆ ಇದು ಟ್ರೇನ ಅಟ್ಯಾಚ್ ಮಾಡಿರ್ತೀವಿ, ಅಂದರೆ ರೊಟ್ಟಿ ರೆಡಿಯಾಗಿ ಇಲ್ಲಿ ತಾವೇ ಬೀಳ್ತೈತೆ. 1000 ರೊಟ್ಟಿ ಅಂದರೆ ನೀವು ತೆಗೆದು ಹಾಕೋಕ್ಕೆ ಕಷ್ಟ ಆಗ್ಬೋದು ಅಂತ ಇದೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ. ನಿಮ್ಗೆ ಇದು ಬೇಕು ಅಂತ ಅನಿಸಿತಂದರೆ ಅಟ್ಯಾಚ್ಮೆಂಟ್ ಮಾಡಿಕೊಡ್ತೀವಿ, ಇಲ್ಲ ನಾವು ಕೈಲಿ ತೆಗೆದು ಹಾಕ್ಕೊಳ್ತೀವಿ ಅಂತಂದರೆ ಈ ಅಟ್ಯಾಚ್ಮೆಂಟು ಇರೋದಿಲ್ಲ, ನೀವೇ ಮಾಡ್ಕೋಬೋದು. ಇದು ಸಹಿತ ರಿವರ್ಸಬಲ್ ಬೆಲ್ಟ್, ವೇಸ್ಟೇಜ್ ತಾನೇ ಹೋಗಿ ಬೀಳ್ತಾ ಇರುತ್ತೆ ಅಲ್ಲಿ. ಸೊ ಇದು ಬಂದು ಎಂಥವ್ರಿಗೆ ಉಪಯೋಗ ಆಗುತ್ತೆ ಮೇಡಮ್? ಸರ್ ಇದು ಆಲ್ರೆಡಿ ನೀವು ಒಂದು ಎಸ್ಟಾಬ್ಲಿಷ್ಡ್ ಫರ್ಮ್, ನಿಮ್ಮ ಏರಿಯಾದೊಳಗೆ ಎಲ್ಲರೂ ನಿಮ್ಮ ಹತ್ರ ರೊಟ್ಟಿ ತೊಗೊಳ್ತಾರೆ, ದೊಡ್ಡ ಆರ್ಡರ್ ಬರ್ತಿದ್ದಾವೆ ನಮಗೆ ಅಂತಂದರೆ ಈ ಮಷಿನ್ನ ನೀವು ತೊಗೋಬೋದು. 2000 ರೊಟ್ಟಿ ಆರ್ಡ್ರ್ ಇದ್ದರೆ 2 ಗಂಟೆ ಮಾಡಿರಿ, ಸುಟ್ಕೊಳ್ರಿ, ಮುಗೀತು. ಒಂದು ದಿವಸದಾಗ ನಿಮ್ದು 2000 ರೊಟ್ಟಿದು ಕೆಲಸ ಮುಗೀತು. ಅಂಥವರಿಗೆ ಇದು ತುಂಬ ಅನುಕೂಲ ಆಗುವಂಥ ಮಷಿನ್ ಸರ್ ಇದು. ನಾನು ಆಲ್ರೆಡಿ ನ್ಯಾನೋ ಅಂತ ಹೇಳಿದ್ದೆಲ್ಲ ಸರ್, ಇವಾಗ ಆ ಮಷಿನಲ್ಲಿ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಒಬ್ಬರು ಇದ್ರೇನು ಇದು ಹ್ಯಾಂಡಲ್ ಮಾಡ್ಬೋದು. ನೀವು ಕೈಯಲ್ಲಿ ಮಾಡಿದ್ದಾದರೆ ಇಷ್ಟು ಫ್ಲೆಕ್ಸಿಬಲ್ ಇರೋದಿಲ್ಲ, ಇದು ಜೋಳದ ರೊಟ್ಟಿ ಹರಿದು ಹೋಗುತ್ತೆ, ಇದು ಎತ್ತಿ ಹಾಕೋದೆಲ್ಲ. ಈಗ ನೋಡಿ, ನಾನು ಎತ್ತಿ ಇದು ಮಾಡಿದ್ರು ಇದು ಒಟ್ಟು ಹರಿಯವಲ್ತು ಸರ್. ಇದು ಅಪ್ ಟು 250 ಬರುತ್ತೆ ಒಂದು ತಾಸಿಗೆ. ಇದು ಆಮೇಲೆ ದೊಡ್ಡ ಮದುವೆ ಫಂಕ್ಷನಿಗೂ ಒಂದು ತಾಸಿಗೆ 250 ಅಂತಂದರೆ ದಿನಕ್ಕೆ ಆರಾಮ 5,000ವರೆಗೂ ನೀವು ತೆಕ್ಕೋಬೋದು ಸರ್. ಇದು ಕ್ಲಾಸಿಕ್ ಮಷೀನಲ್ಲಿ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ, ರಿವರ್ಸೆಬಲ್ ಅಂತ ಹೇಳಿದೆಲ್ಲ ಆಲ್ರೆಡಿ ಅದರದ್ದು. ನೀವು ಬರೀ ರೊಟ್ಟಿನ ತಗೊಳ್ತಾ ಹೋದರೆ ಆಯಿತು. ಥಿಕ್ನೆಸ್ ಕೂಡ ಇದರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ನಾ ಆಲ್ರೆಡಿ ಆವಾಗಲೇ ಕಡಕ್ ರೊಟ್ಟಿ ಬಗ್ಗೆ ಹೇಳ್ತಿದ್ನಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಬೇಕಾಗುತ್ತೆ, ಥಿಕ್ನೆಸ್ ಕಮ್ಮಿ ಇಟ್ಕೋಬೋದು ನೀವು ಸರ್. ಇವಾಗ ಅದೇ ಮಷೀನಿಗೆ ನಾವು ಹಪ್ಪಳದ ಕಟ್ಟರ್ ಹಾಕಿ ತೋರಿಸ್ತಿದ್ದೀವಿ. ನಾವು ನಿಮಗೆ ಜೋಳದ ಹಿಟ್ಟಿನಾಗೆ ತೋರಿಸ್ಲಿಕ್ಕತ್ತೀವಿ, ಬಟ್ ನೀವು ಉದ್ದು ಅಕ್ಕಿ ಯಾವುದರಲ್ಲಾದರೂ ಮಾಡ್ಕೋಬೋದು. ಈಗ ಬೇಸಿಗೆ ಶುರು ಆಯ್ತಲ್ಲ, ಹಪ್ಪಳ ಮಾಡಿ ಒಣಗಿಸಿ ಮಾರಲಿಕ್ಕೆ ಕರೆಕ್ಟ್ ಸಮಯ ಇದು. ಕಟ್ಟರ್ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಒಂದೇ ಮಷೀನು, ಬೇರೆ ಬೇರೆ ಉತ್ಪನ್ನ. ಬರೀ ಒಂದೇ ಒಂದು ಪ್ರಾಡಕ್ಟ್ ಇಟ್ಕೊಂಡ್ರೆ ಬಿಸ್ನೆಸ್ ಮಾಡೋದು ನಿಮ್ಗೆ ಕಷ್ಟ ಆಗ್ಬೋದು. ಅದಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿದರೆ ಒಂದೇ ಕಡೆ ಹೋಗ್ಬಿಟ್ರೆ ನಮಗೆಲ್ಲ ಸಿಗ್ತಾವಪ್ಪ, ಅವ್ರ ಹತ್ರನೇ ಹೋಗ್ಬಿಡೋಣ ಅಂತ ಗ್ರಾಹಕರು ಯೋಚಿಸ್ತಾರೆ. ನೋಡಿರಿ ಎಷ್ಟು ಒಂದೇ ಸೈಜು ಒಂದೇ ಥಿಕ್ನೆಸ್ನ ಹಪ್ಪಳಗಳು. ನೀವು ಪೂರಿ ಕೂಡ ಮಾಡ್ಕೋಬೋದು. ಇವಾಗ ಫಂಕ್ಷನ್ ಒಳಗೆ ಪೂರಿ ಆರ್ಡ್ರ್ ಕೂಡ ಬರ್ತಿರ್ತಾವಲ್ಲ, ಅಡುಗೆ ಮಾಡೋರು ಪೂರಿ ಕೂಡ ಮಾಡ್ತಾರೆ, ಅವರಿಗೂ ಉಪಯೋಗ ಇದು ಸರ್. ಇಲ್ಲಿ ನೋಡಿ, ನಾವು ರೊಟ್ಟಿ ಮಾಡಬೇಕಾದ್ರೆ ಕೈಯಿಂದ ಮಾಡಬೇಕಾದ್ರೂ ಕೆಳಗೆ ಒಣ ಹಿಟ್ಟು ಹಾಕೋತೀವಿ, ಸ್ಲ್ಯಾಬಿಗೆ ಕಟ್ಟೆಗೆ ಅಂಟಬಾರ್ದು ಅಂತ. ಸೇಮ್ ಇಲ್ಲಿನೂ ಒಣ ಹಿಟ್ಟು ಇದ್ರ ಮೂಲಕ ಬೀಳ್ತಾ ಹೋಗುತ್ತೆ. ಆಮೇಲೆ ಇವೆರಡು ನಾವ್ ಏನಂತಂದರೆ ನಿಮಗೆ ಸೈಜ್ ಅಡ್ಜಸ್ಟ್ಮೆಂಟ್, ಥಿಕ್ನೆಸ್ ಬೇಕಂದರೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ನೀವು. ಎರಡನ್ನೂ ಆಮೇಲೆ ತಿರುಗಿಸಿದ್ರೆ ಥಿನ್ನ ಆಗ್ತಾ ಹೋಗುತ್ತೆ ಸರ್. ನ್ಯಾನೋಯಿಂದ ಹಿಡಿದು ಸುಪ್ರೀಮ್ವರೆಗೂ ಎಲ್ಲ ಮಷಿನಲ್ಲೂ ನಾವು ಡಿಜಿಟಲ್ ನಿಮಗೆ ಡಿಸ್ಪ್ಲೇ ಕೊಟ್ಟಿರ್ತೀವಿ. ಸೊ ಇದು ವೋಲ್ಟೇಜ್ ಫ್ಲಕ್ಚುಯೇಷನ್ ಆದಾಗ ತಾನೇ ಆಫ್ ಆಗಿ ಗೇರ್ ಬಾಕ್ಸ್ ಮತ್ತು ಮೋಟರ್ ಮೇಲೆ ಲೋಡ್ ಬೀಳೋದನ್ನು ತಪ್ಪಿಸಿ ನಿಮಗೆ ಮಷಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇವಾಗ ನಾವು ಹೇಳಿದೆ 500-1000 ರೊಟ್ಟಿ ತೆಗಿಬೋದು ಅಂತ. ಅಷ್ಟು ರೊಟ್ಟಿ ತೆಗಿಬೇಕಂದ್ರೆ ಹಿಟ್ಟು ನಮಗೆ ಕೈಲಿ ಕಲ್ಸೋಕ್ಕೆ ಸಾಧ್ಯನಾ? ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಮಗೆ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ. ಇದಕ್ಕೆ ಅಸೋಸಿಯೇಟ್ ಆಗೋದಂತೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಇರ್ತವೆ, ಅವನು ನಿಮಗೆ ವಿಕ್ಯಾಪಲ್ಲೇ ಸಿಗುತ್ತೆ. ನೀವು ಒಂದೊಂದು ಕಡೆ ತೊಗೊಳ್ಳಿಕ್ಕೆ ಹೋಗಬೇಕು ಅನ್ನೋಂಥದ್ದು ಏನು ಅವಶ್ಯಕತೆ ಇಲ್ಲ. ರೊಟ್ಟಿ ಮಷಿನ್ ಜೊತೆ ಏನೇನು ಪ್ರಾಡಕ್ಟ್ ನಿಮಗೆ ನಾವು ತೋರಿಸ್ತಿದ್ದೀವಿ ಅಂದರೆ, ಇದು ನೋಡಿ 5 kg ಹಿಟ್ಟು ಕಲಿಸೋಂಥ ಕೆಪಾಸಿಟಿ ಇರೋಂಥ ಹಿಟ್ಟು ಕಲಿಸೋಂಥ ಮಷಿನ್ ಇದು. ಇದು ಬಂದ್ಬಿಟ್ಟು ಪಲ್ವರೈಸರ್ ಅಂದರೆ ಹಿಟ್ಟಿನ ಗಿರಣಿ. ಇದರಲ್ಲಿ ಹಿಟ್ಟು ರವೆ ಎಲ್ಲ ಮಾಡ್ಕೋಬೋದು. 1 HP ಇಂದ 5 HP ವರೆಗೆ ಡಿಫ್ರೆಂಟ್ ಕೆಪಾಸಿಟಿ ಇರುವಂಥ ಮಷಿನ್ ಅವೈಲೇಬಲ್ ಇದೆ. ನಿಮಗೆ ಮನೆಗೂ ಉಪಯೋಗಕ್ಕೆ ಇದನ್ನು ನೀವು ತೊಗೋಬೋದು. ನೆಕ್ಸ್ಟ್ ಇದು ನೋಡಿದರೆ 2 ಒಲೆ ಇರುವಂಥ ಬರ್ನರು. ಇದು 4 ಬರ್ನರ್ ಇರುವಂಥ ಒಲಿ ಪ್ಲಸ್ ಹಂಚು. ಇದು ನೋಡಿದರೆ ಚಕ್ಲಿ ಮಾಡುವಂಥ ಮಷೀನ್. ಇದಿಷ್ಟರ ಜೊತೆಗೆ ನಿಮಗೆ ಕಬ್ಬಿನ ಹಾಲು ತೆಗೆಯುವಂಥ ಮಷೀನ್ ಆಗಿರ್ಬೋದು, ಶಾವಿಗೆ ಮಷೀನ್ ಆಗಿರ್ಬೋದು, ಎಲ್ಲ ನಾವು ನಿಮಗೆ ತರಿಸ್ಕೊಡ್ತೀವಿ. ನಮಸ್ಕಾರ ಸರ್. ಇದು ಚಕ್ಲಿ ಮಾಡುವ ಮಷೀನ್. ಸೊ ಫುಲ್ಲಿ ಆಟೋಮೆಟಿಕ್ ಇದೆ ಇದು. ಇದರೊಳಗಡೆ ಮೇಲ್ಗಡೆ ಹಿಟ್ಟು ಹಾಕೋದು, ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಸೆಟ್ಟಿಂಗ್ ಮಾಡ್ಕೋಬೋದು ನಾವು. ನಮ್ಮದು ವಯರ್ ಡಯಾಮೀಟ್ರು ಹೆಂಗೆ ಬೇಕು ಹಂಗೆ, ಇಂಟರ್ನಲ್ ಡಯಾಮೀಟ್ರ್ ಎಷ್ಟು ಬೇಕು, ಟರ್ನ್ಸ್ ಎಷ್ಟು ಬೇಕು, ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು, ಅದನ್ನು ಹೇಗೆ ಬೇಕಾದರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಎಲ್ಲ ಸೆಟ್ಟಿಂಗ್ಗಳಿದೆ ಇದ್ರೊಳಗೆ. ಚಕ್ಲಿ, ಕುರ್ಡೈ, ಮುರುಕು, ಆಮೇಲೆ ಪಟ್ಟಿ ಇವೆಲ್ಲ ಬರ್ತಾವೆ ಸರ್. ಇದರೊಳಗಡೆ ಡೈಸ್ ಚೇಂಜ್ ಮಾಡಿಬಿಟ್ರೆ ಆಯಿತು. ಇಲ್ಲೇನಿದೆ ನಮ್ಮ ಡೈಗಳು ಬರುತ್ತೆ ಕೆಳಗಡೆ. ಸೊ ಡೈಸ್ಗಳನ್ನು ಚೇಂಜ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ರೆ ಆಯಿತು. ಇದು ಸಿಂಗಲ್ ಫೇಸು, ಮನೆಯಲ್ಲೇ ನಡೆಯುತ್ತೆ. ಸೊ ಪರ್ ಅವರ್ ಇದು 8ರಿಂದ 14 kgವರೆಗೆ ನೀವು ಚಕ್ಲಿ ಮುರುಕು ಏನು ಮಾಡ್ತೀರಾ ಅದ್ರದ್ದು ಔಟ್ಪುಟ್ ತಗೊಳ್ಬೋದು. ಇವೆಲ್ಲ ಡೈಸ್ ಸರ್. ಸೊ ಈ ರೀತಿ ನಿಮ್ಗೆ ಯಾವ್ದು ಬೇಕು ಆ ರೀತಿ ಸ್ಪೆಷಲ್ ಡೈಸ್ ನಾವು ಮಾಡಿಕೊಡ್ತೀವಿ. ಈಗ ಯಾರಿಗೋ ಒಬ್ಬರಿಗೆ ಹಿಂಗೆ ಸ್ಕ್ವೇರ್ ಶೇಪ್ ಬೇಕು, ನನಗೇನೋ ಒಂದು ಯೂನಿಕ್ ಶೇಪ್ ಬೇಕು, ಇದೇ ಬೇಕು ಅಂತಂದರೆ ಅದೇ ಶೇಪ್ದೇ ಅವ್ರಿಗೆ ಮಾಡಿಕೊಡ್ತೇವೆ. ಈ ಥರ ಡೈಸ್ ಬರ್ತಾವೆ. ಇದು ಪಟ್ಟಿದ ಡೈ. ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವರು
ಇದರೊಳಗಡೆ ಮಾಡ್ಕೋಬೋದು. ಪುನಾ ಬೇಸ್ಡ್ ಕಂಪ್ನಿಯಿಂದ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ, ಅವ್ರ ಜೊತೆ ಟೈಪ್ ಆಗಿದ್ದೀವಿ. ಸೊ ಅಲ್ಲಿಂದ ನೀವು ತೊಗೊಂಡ್ರು ಸೇಮ್ ಪ್ರೈಸ್ ಸಿಗುತ್ತೆ, ನಮ್ಮ ಕಡೆ ತೊಗೊಂಡ್ರು ಸೇಮ್ ಪ್ರೈಸ್ ಸಿಗುತ್ತೆ. ಕರ್ನಾಟಕಕ್ಕೆ ನಾವು ಡೀಲರ್ಶಿಪ್ ತೊಗೊಂಡಿದ್ದೀವಿ ಅವ್ರದ್ದು. ಸೊ 85,000 ಪ್ಲಸ್ GST ಆಗುತ್ತೆ ಈ ಮಷಿನ್ಗೆ. ಸೊ ಈ ಥರ ರೆಸಿಪಿ ಇರುತ್ತೆ ಸರ್ ನಮ್ಮ ಕಡೆ, ಬೇರೆ ಬೇರೆ ರೆಸಿಪೀಸ್ ನಾವು ನಿಮಗೆ ಮಾಡಿಕೊಡ್ತೀವಿ. ಸೊ ನೀವು ಅದಕ್ಕೆ ಏನು ಹಾಕಬೇಕು, ಎಷ್ಟು ಹಾಕಬೇಕು, ಯಾವ ರೀತಿ ಪ್ರಮಾಣ ಹಾಕಬೇಕು, ಏನು ಇದ್ರೊಳಗಡೆ ಸೆಟ್ಟಿಂಗ್ಸ್ ಮಾಡಬೇಕು, ಇದೆಲ್ಲ ಪ್ರಿಪೇರ್ಡ್ ಇರುತ್ತೆ. ಸೊ ಅದನ್ನು ನಾವು ನಿಮಗೆ ಕೊಡ್ತೀವಿ, ನಿಮಗೂ ಈಸಿ ಆಗುತ್ತೆ. ಈಗ ನೀವು ಇಷ್ಟೆಲ್ಲ ಪ್ರಾಡಕ್ಟ್ ನೋಡಿದ್ರಿ, ಇವೆಲ್ಲ ತೊಗೊಳ್ಬೇಕು ಅಂದರೆ ನಾವು ಎಲ್ಲಿ ಬರಬೇಕು ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಸೊ ನೀವು ನಮ್ಮ ವಿಕ್ಯಾಪ್ ಇಂಡಸ್ಟ್ರಿಗೆ ಬರಬೇಕಂದ್ರೆ ಹುಬ್ಬಳ್ಳಿಯ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಎಸ್ಟೇಟ್, ನಮ್ಮದು 8th ಕ್ರಾಸ್ D97 ನಮ್ಮದು ಬಿಲ್ಡಿಂಗ್ ಇರುತ್ತೆ. ಗೂಗಲ್ ಮ್ಯಾಪ್ಸಲ್ಲೂ ನಿಮಗೆ ಲೊಕೇಶನ್ ಈಸಿಯಾಗಿ ಸಿಗುತ್ತೆ ವಿಕ್ಯಾಪ್ ಇಂಡಸ್ಟ್ರೀಸ್ ಅಂತ ಹೊಡೆದ್ರೆ. ಇಲ್ಲ ನಿಮ್ಗೆ ಇಲ್ಲಿವರೆಗೂ ಬರೋಕ್ಕೆ ಕಷ್ಟ ಆಗುತ್ತೆ, ನಾನು ಬಸ್ಸಲ್ಲಿ ಬರ್ತಿದ್ದೀನಿ ಅಂತ ಹೇಳಿದರೆ ನೀವು ಅಲ್ಲಿ ತಾರಿಹಾಳ್ ಸರ್ಕಲಿಗೆ ಬಂದು ನೀವು ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿದರೆ ನಾವು ನಿಮ್ಮನ್ನು ಬಂದು ಪಿಕ್ ಮಾಡ್ತೀವಿ. ಮತ್ತು ಈಗ ನಾವು ಬೇರೆ ಬೇರೆ ಕಡೆ ಇದ್ದೀವಿ, ಕರ್ನಾಟಕದ ದೂರ ಲೊಕೇಶನ್, ನಾವು ಬೆಂಗಳೂರಲ್ಲಿ ಇದ್ದೀವಿ, ರಾಯಚೂರಲ್ಲಿ ಇದ್ದೀವಿ, ನಮಗೆ ಮಷಿನ್ ತೊಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ ಅಂತಿದ್ರೆ ನಮ್ಮದು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಡೀಲರ್ಸ್ ಇದ್ದಾರೆ. ನಿಮಗೆ ಹತ್ತಿರದ ಲೊಕೇಶನಲ್ಲಿ ಇರ್ತಕ್ಕಂಥ ನಮ್ಮ ಡೀಲರ್ಸ್ಗೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸಿ ಕೊಡ್ತೀವಿ. ಅಥವಾ ನಿಮಗೆ ಏನಾದರೂ ಡೀಲರ್ಶಿಪ್ ಬೇಕು ಅಂತ ಅಂದರೆ ಕೂಡ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನೋಡ್ರಿ, ಇವೆಲ್ಲ ಡಿಸ್ಪ್ಯಾಚ್ ಆಗಲಿಕ್ಕೆ ರೆಡಿಯಾಗಿ ಇರ್ತಕ್ಕಂಥ ಮಷೀನು. ಈಗ ನಾವು ಮಷಿನ್ ತೊಗೊಂಡು ಹೋಗ್ಬಿಟ್ವಿ, ನಮಗೇನೋ ಪ್ರಾಬ್ಲಮ್ ಬಂತು ಅಥವಾ ಹಿಟ್ಟು ಕಲಿಸೋದ್ರ ಬಗ್ಗೆ ಸಮಸ್ಯೆ ಆಯಿತು, ನಾವು ಏನು ಮಾಡಬೇಕು, ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ 1 ವರ್ಷದವರೆಗೂ ನಿಮಗೆ ಸರ್ವಿಸಿಂಗು ಫ್ರೀ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಮತ್ತು ನೀವು ಇಲ್ಲಿ ಬರ್ತೀರಿ ಏನಾದರೂ ನೋಡಲಿಕ್ಕೆ ಅಥವಾ ಏನಾದರೂ ಮಾಹಿತಿ ತಿಳ್ಕೊಳ್ಳಿಕ್ಕೆ, ಮಷಿನ್ ನೋಡಲಿಕ್ಕೆ ಅಂತಂದರೆ ಎಲ್ಲ ವೀಕ್ ಡೇಸ್ ಸೋಮವಾರದಿಂದ ಶನಿವಾರದವರೆಗೂ 9:00 6:00ವರೆಗೂ ಅವೈಲೇಬಲ್ ಇರ್ತೀವಿ, ನಾವು ಬರ್ಬೋದು. ಮತ್ತು ನೀವು ಫೋನ್ ಮಾಡಿ ಏನಾದರೂ ನಮಗೆ ಕನ್ಫ್ಯೂಷನ್ ಇದೆ, ನಾವು ವೀಡಿಯೋ ಕಾಲಲ್ಲಿ ತೋರಿಸ್ತೀವಿ, ಯಾಕೋ ಹರಿತಿದ್ದಾವೆ ನೋಡ್ರಿ, ಹಿಂಗೇನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ವೀಡಿಯೋ ಕಾಲ್ ಮಾಡಿ ಕೂಡ ನೀವು ನಮ್ಮನ್ನು ಕೇಳ್ಕೊಬೋದು ಯಾವುದೇ ಟೈಮ್ನಲ್ಲಾದರೂ. ಹಾಂ ಸರ್, ನಾವು ಕಳಿಸ್ಕೊಡ್ತೀವಿ, ಅಥವಾ ನೀವೇ ವೆಹಿಕಲ್ ತೊಗೊಂಡು ಹೋಗ್ತೀನಿ ಅಂದರೂ ತೊಗೊಂಡು ಹೋಗ್ಬೋದು. ಇಲ್ಲ ನಾವೇ ಕಳಿಸ್ಕೊಡಂದ್ರೆ ನಾವೇ ಕಳಿಸ್ಕೊಡ್ತೀವಿ, ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಮೇಡಮ್, ಈಗ ರೊಟ್ಟಿ ಮಿಷನ್ ಅಂತ ಬಂದರೆ ತುಂಬಾ ಕಂಪ್ನಿಗಳಿದ್ದಾವೆ, ಎಲ್ಲರೂ ರೊಟ್ಟಿ ಮಿಷನ್ ತಯಾರು ಮಾಡ್ತಿದ್ದಾರೆ. ಆದರೆ ನಿಮ್ಮ ಕಂಪ್ನಿಯಲ್ಲೇ ನಾವು ಯಾಕೆ ತಗೋಬೇಕು? ಸೊ ನೀವು ಕ್ವಾಲಿಟಿ ಫಸ್ಟ್, ಯಾವುದೇ ವಸ್ತು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಕ್ವಾಲಿಟಿ, ಒಂದು 350 ರೂಪಾಯಿದೇನೋ ಡ್ರೆಸ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಮುಟ್ಟಿ ಕ್ವಾಲಿಟಿ ಚಲೋ ಅದೆಲ್ಲ ಚೆಕ್ ಮಾಡ್ತೀವಿ. ಇನ್ನಿದಂತೂ ಸಾವಿರಾರು ಗಟ್ಟಲೆ ಇನ್ವೆಸ್ಟ್ಮೆಂಟ್. ನೀವು ಬೇರೆ ಬೇರೆ ಕಡೆ ಹೋಗಿ ಕ್ವಾಲಿಟಿ ನೋಡ್ಕೊಂಡು ಬರ್ರಿ ಸರ್, ಯಾರ್ಯಾರ್ದು ಯಾವ್ಯಾವ ರೀತಿ ಕ್ವಾಲಿಟಿ ಅದಂತ. ಆಮೇಲೆ ನೀವು ನಮ್ಮ ಹತ್ರ ಬಂದು ನೋಡ್ರಿ, ನಿಮ್ಗೆ ಕ್ವಾಲಿಟಿ ಸ್ಯಾಟಿಸ್ಫೈ ಆಗಬೇಕು. ಯಾಕಂದರೆ ಇದು ಊಟದ ವಿಷಯ ಅದ, ರೊಟ್ಟಿ ತಿನ್ನೋಂಥ ಆಹಾರ ಪದಾರ್ಥನ ತಯಾರು ಮಾಡೋ ಮಷೀನು. ನಾವೆಲ್ಲ ಫುಡ್ ಗ್ರೇಡ್ ಕ್ವಾಲಿಟಿ ಅಂತ ಇದನ್ನೇ ಸ್ಪೇರ್ ಪಾರ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ನಾ ಹೇಳ್ದಂಗೆ ನಮ್ಮದು ಕಂಪ್ನಿ ISO ಸರ್ಟಿಫೈಡ್ ಅದ. ಸೊ ಕ್ವಾಲಿಟಿ ಈಸ್ ಅಶ್ಯೂರ್ಡ್. ನೀವು 4 ಕಡೆ ಚೆಕ್ ಮಾಡಿ ಬಂದು ತೊಗೊಳ್ಬೋದು. ಹಿಂಗೆ ನೀವು ಇಲ್ಲೇ ಬಂದರೆ ಇಲ್ಲೇ ತೊಗೊಳ್ಬೇಕಂತಿಲ್ಲ, ಹುಬ್ಳಿಯೊಳಗೆ ಬೇಕಾದಷ್ಟು ಆಪ್ಷನ್ ಇದಾವೆ. ಆದರೆ ನೀವು ಒಂದ್ಸಲ ತೊಗೊಂಡೋದ್ರೆ ನಿಮಗೆ ನಿಶ್ಚಿಂತೆ ಆಗಿರಬೇಕು. ಬರೀ ರೊಟ್ಟಿ ಹೆಂಗೆ ಮಾಡಿದೆ, ಮಾರ್ಕೆಟ್ ಹೆಂಗೆ ಮಾಡಿದೆ, ಅದು ನಿಮಗೆ ಚಿಂತೆ ಆಗಿರ್ಬೇಕಾಗ್ಲಿ. ಇದು ಕೆಟ್ಟೋಯ್ತು, ಇದಕ್ಕೆ ಸರ್ವಿಸ್ ಹೆಂಗೆ ಮಾಡಿಸ್ಲಿ, ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಅವ, ಅದ್ರ ಬಗ್ಗೆ ನಿಮಗೆ ಕನ್ಸರ್ನ್ ಇರಬಾರ್ದು. ಸೊ ಅದಕ್ಕೆ ನಾವು ಅಶ್ಯೂರ್ಡ್ ಕ್ವಾಲಿಟಿ ಎಲ್ಲ ನಮ್ದು ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾವು ಬೇರೆ ಯಾರೋ ನಮಗೆ ಯಾವ ರೀತಿ ಪ್ರಾಡಕ್ಟ್ ಕೊಟ್ಟರು ಅನ್ನೋ ಚಿಂತೆ ನಮಗಿರಲ್ಲ. ಯಾಕಂದ್ರೆ ನಾವು ಹಾಕುವಂಥ ಪ್ರಾಡಕ್ಟ್ನ ನಾವೇ ತಯಾರು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಕ್ವಾಲಿಟಿ ಬಗ್ಗೆ ಇಷ್ಟು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಸರ್. ಸೊ ಇದು ನಾವು ವಿಕ್ಯಾಪ್ ಇಂಡಸ್ಟ್ರಿ ಅನ್ನೋದು ನಮ್ಮ ಕುಟುಂಬದವರೆಲ್ಲ ಸೇರಿ ಗ್ರಾಹಕರಿಗೆ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಕಟ್ಟಿ ಬೆಳೆಸಿರುವಂಥ ಸಂಸ್ಥೆ. ನೀವು ಬಂದು ನಿಮಗೆ ಸೇವೆ ಕೊಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.